ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಾಮುಂಡಿ ಬೆಟ್ಟವನ್ನ ಹತ್ತಿ ತಾಯಿಯ ದರ್ಶನವನ್ನ ಪಡೆದು ಮಾವುತರು ಮತ್ತು ಕಾವಡಿಗರಿಗೆ ಉಪಹಾರವನ್ನು ಕೊಡುವಂತ ಒಂದು ಪದ್ಧತಿಯನ್ನ ನಾವು ಮುಂದುವರಿಸಿದೀವಿ. ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಕಾರ್ಯಕರ್ತರು ಬಹಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಭಾಗವಹಿಸ್ತಾರೆ. ಅದಕ್ಕಿಂತ ಹೆಚ್ಚು ವರ್ಷದ 11 ತಿಂಗಳು ಕಾಡಲ್ಲಿರುವಂತ ಮಾವುತರು ಮತ್ತು ಕಾವಾಡಿಗರು ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಂತಾರೆ, ಅವರು ನಾಡಿಗೆ ಬರುವಂತ ಕಾಲ ಇದು. 1 ತಿಂಗಳು ಇಲ್ಲಿ ಇದ್ದು ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನ ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಾವುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ. ಅವರ ಮಕ್ಕಳನ್ನು ಮಾತಾಡ್ಸಕ್ಕೆ ಖುಷಿ ಆಗುತ್ತೆ. ಯಾಕಂದ್ರೆ ಹಿಂದೆ ಅವರು ಕಾಡಿನ ಉತ್ಪನ್ನಗಳನ್ನ ಮಾರಾಟ ಮಾಡಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾ ಇದ್ರು. ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಅವರಿಗೆ ಸರ್ಕಾರಿ ನೌಕರನಾಗಿ ಮಾಡಿ ಇವತ್ತು ಒಬ್ಬೊಬ್ಬರಿಗೆ ಕೂಡ 35-40 ಸಾವಿರ ಸಂಬಳ ಅವರಿಗೆ ಬರ್ತಾ ಇದೆ. ನಾನು ಒಂದು ಕಂಡೀಷನ್ ಅನ್ನ ಹಾಕಿದ್ದೆ ಅವತ್ತು, ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು, ಅವರನ್ನು ಶಾಲೆ ಕಳಿಸ್ಬೇಕು ಅನ್ನುವ ಕಂಡೀಷನ್ ಹಾಕಿದ್ದೆ. ಹೆಣ್ಮಕ್ಳಿಗೆ ಕೂರಿಸಿ ಹೇಳಿದ್ದೆ, ನಾನು ಸರ್ಕಾರಿ ನೌಕರರು, ನಿಮ್ಮ 7ನೇ ತರಗತಿಯ ವಿದ್ಯಾಭ್ಯಾಸವನ್ನ ಕೂಡ ರಿಲ್ಯಾಕ್ಸ್ ಮಾಡಿ ನಾವು ಕೊಡಕ್ಕೆ ಸಿದ್ಧ ಇದ್ದೀವಿ, ಕ್ಯಾಬಿನೆಟ್ಗೆ ಇದು ಹೋಗುತ್ತೆ. ಆದ್ರೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವರು ಕಾಡಿಂದ ನಾಡಿಗೆ ಬಂದು ಓದಬೇಕು ಅಂತ ಹೇಳಿ. ಇವತ್ತು ಬಹಳ ಜನ ಮಕ್ಕಳು ನಾವು 7ನೇ ತರಗತಿ, 8ನೇ ತರಗತಿ, ನಾವು SLC, ನಾವು PUC ಅಂತ ಹೇಳ್ತೀವಿ. ಇದು ನಮಗೆ ಹೆಚ್ಚು ಖುಷಿ ತಂದಿದೆ. ಅದಕ್ಕಾಗಿ ತುಂಬಾ ಆನಂದ ಆಗಿದೆ. ಮೈಸೂರು ದಸರಾ ನಮ್ಮೆಲ್ಲರ ಹಬ್ಬ, ಇದೊಂದು ನಾಡ ಹಬ್ಬ. ತಾಯಿ ಚಾಮುಂಡಿ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಹರಸ್ಲಿ, ಜನರಿಗೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನ ಕೊಡ್ಲಿ ಮತ್ತು ಸಂತಸವನ್ನ ಕೊಡ್ಲಿ, ಆರೋಗ್ಯವನ್ನ ಕೊಡ್ಲಿ, ಸಂಪತ್ತನ್ನ ಕೊಡ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ತಾಯಿ ಚಾಮುಂಡಿಗೆ ನಿನ್ನೆ ಮಾಡಿದೀನಿ, ಇವತ್ತು ಮಾಡ್ತಾ ಇದ್ದೀನಿ. ಮೇಡಮ್, ಕೆಲವು ಮಾವುತರು ಕೂಡ ತಮ್ಮ ಅಳಲನ್ನು ತೋಡ್ಕೊಂಡ್ರು, ವೇತನದಲ್ಲಿ ತಾರತಮ್ಯ ಇರುವಂತ ವಿಚಾರ ಕೂಡ ಪ್ರಸ್ತಾಪ ಮಾಡಿದ್ರು. ವೇತನದಲ್ಲಿ ಅವರಿಗೆ ಯಾವ ಕೇಡರ್ ಮೇಲೆ ಅಪಾಯಿಂಟ್ಮೆಂಟ್ ಆಗಿದೆ ಅದರ ಆಧಾರದಲ್ಲಿ ಸರ್ಕಾರದಲ್ಲಿ ಸಹಜವಾಗಿ ಸಂಬಳ ಸಿಗುತ್ತೆ. ಅವ್ರಿಗೇನಾದ್ರೂ ವ್ಯತ್ಯಾಸ ಆದ್ರೆ ಅದನ್ನ ವಿಚಾರಿಸ್ತೀನಿ ನಾನು, ಯಾವ ಕೇಡರ್ ಅಲ್ಲಿ ಅವರನ್ನು ಸೇರಿಸಿದ್ದಾರೆ, ಯಾರಿಗೆ ಯಾವ ಕೇಡರ್ ಅಲ್ಲಿ ಸೇರಿಸಿಲ್ಲ, ಏನಾದ್ರೂ ಅದರಲ್ಲೂ ವ್ಯತ್ಯಾಸ ಇದೆಯಾ ಅನ್ನುವಂಥದ್ದನ್ನು ವಿಚಾರಿಸ್ತೀನಿ. ದೇಶದಲ್ಲಿ GST ಕಡಿಮೆ ಆದ ಮೇಲೆ ಖರೀದಿಯ ಪ್ರಮಾಣ ಜಾಸ್ತಿ ಆಗಿದೆ. ಸ್ಪೆಷಲಿ ನಾವು MSME ಎಕ್ಸ್ಪೋಗಳನ್ನ ಮಾಡ್ತಾ ಇದೀವಿ, ಎಕ್ಸಿಬಿಷನ್ ಅನ್ನ ಮಾಡ್ತಾ ಇದೀವಿ. ಸಣ್ಣ ಸಣ್ಣ ಉದ್ದಿಮೆದಾರರು, ಕಲಾಕಾರರು, ವಿಶ್ವಕರ್ಮರು ಅದರಲ್ಲಿ ಭಾಗವಹಿಸ್ತಿದ್ದಾರೆ. ಎಲ್ಲ ಕಡೆ ಇರುವಂತ ವರದಿ, ನಾನು ನಿನ್ನೆ ಅಷ್ಟೇ ವಾರಣಾಸಿಯಿಂದ ಬಂದೆ, 3 ದಿನ ಅಲ್ಲೂ ಎಕ್ಸ್ಪೋ ನಾವು ಆಯೋಜನೆ ಮಾಡಿದ್ವಿ, ನೋಯ್ಡಾದಲ್ಲಿ ಮಾಡಿದ್ವಿ. ಅಂದ್ರೆ ಇತ್ತೀಚಿನ GST ಕಡಿಮೆ ಆದ ಮೇಲೆ ಎಲ್ಲರ ಅಭಿಪ್ರಾಯ ಅಂತಂದ್ರೆ ಖರೀದಿ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಮತ್ತು ಖರೀದಿ ಜಾಸ್ತಿ ಆಗಿದೆ ಅನ್ನುವಂಥದ್ದು ಹೇಳ್ತಾರೆ. ಇದೇ ನಮ್ಗೆ ಬೇಕಿತ್ತು. ದೇಶದಲ್ಲಿ ಖರೀದಿಗಾರರ ಸಂಖ್ಯೆ ಜಾಸ್ತಿ ಆಗ್ಬೇಕು. ಯಾವಾಗ ಪ್ರೈಸ್ ಕಡಿಮೆ ಆಗುತ್ತೆ, GST ಕಡಿಮೆ ಆಗುತ್ತೆ, ಅವಾಗ ಖರೀದಿ ಹೆಚ್ಚಾಗುತ್ತೆ. ಇದು ನಮ್ಮ ಅಪೇಕ್ಷೆ ಇದ್ದಿದ್ದು, ಅದು ಆಗ್ತಾ ಇದೆ.